ನಮಸ್ಕಾರ ಸ್ನೇಹಿತರೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಡದಿ ರೈತರಿಗೆ ಬಂಪರ್ ಗಿಫ್ಟ್. ಎಂಥ ಶಾಕ್ ಕೊಟ್ಬಿಟ್ರು ಮುಖ್ಯಮಂತ್ರಿ DK ಶಿವಕುಮಾರ್. ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಕಳೆದ 1.5 ವರ್ಷದಿಂದ ಬಿಡದಿ ರೈತರು ಟೌನ್ಶಿಪ್ ವಿರೋಧವಾಗಿ ಮಾಡ್ತಾ ಇರುವಂಥ ಹೋರಾಟ ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ 1 ತಾರ್ಕಿಕ ಅಂತ್ಯಕ್ಕೆ ಬಂದು ಮುಟ್ಟಿದೆ. DK ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ಕರೆದು ಮಾತನಾಡಿದಂಥ ಮಾನ್ಯ ಮುಖ್ಯಮಂತ್ರಿಗಳು ಬಿಡದಿ ಟೌನ್ಶಿಪ್ಪನ್ನು ಕೆಲ ಕಾಲ, ಒಂದು 2-3 ತಿಂಗಳುಗಳ ಕಾಲ ನಾವು ಸ್ಥಗಿತದಲ್ಲಿಟ್ಟಿದ್ದೇವೆ. ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಸಮಿತಿಯ ರಿಪೋರ್ಟನ್ನು ಆಧರಿಸಿ ಈ ಬಿಡದಿ ಟೌನ್ಶಿಪ್ಪನ್ನು ಮಾಡಬೇಕಾ ಮಾಡಬಾರ್ದೆನ್ನುವಂಥ ನಿರ್ಣಯಕ್ಕೆ ಬರ್ತೇವೆ ಎನ್ನುವಂಥ ಮಹತ್ವದ ಅಪ್ಡೇಟನ್ನು ಕೊಟ್ಟು ಒಂದು ಹಂತಕ್ಕೆ ಬಿಡದಿಯ ರೈತರಿಗೆ ಬಂಪರ್ ಗಿಫ್ಟ್ ಕೊಟ್ಟರು ಅಂತ ಹೇಳ್ಬೋದು. ಆದರೆ ಇಲ್ಲಿ ಗೆದ್ದವರು ಯಾರು? DK ಶಿವಕುಮಾರ್ ಗೆದ್ರ, ಅಥವಾ ಹೋರಾಟ ಮಾಡ್ತಿದ್ದಂಥ ಕುಮಾರಸ್ವಾಮಿ ಗೆದ್ರ, ಅಥವಾ ತಮ್ಮ ಭೂಮಿಯನ್ನು ಕಳೆದ 20 ವರ್ಷದಿಂದ ಮಾರಾಟ ಮಾಡಲಿಕ್ಕೆ ಆಗದಂಥ ರೆಡ್ ಝೋನ್ನಲ್ಲಿದ್ದ ರೈತರು ಮಾರಾಟ ಮಾಡಲಿಕ್ಕೆ ಆಗದೆ ಇನ್ನೂ ತನಕ ಸೋಲನ್ನು ಕಾಣ್ತಾ ಇದ್ದಾರೆ? ಇದೀಗ ಗೊಂದಲದ ಪ್ರಶ್ನೆಯಾಗಿದೆ. ಈ ಬಿಡದಿ ಹೋರಾಟವನ್ನು ಗಮನಿಸಿದ್ರೆ ಕಳೆದ 1.5 ವರ್ಷದಿಂದ ಬಿಡದಿಯ ರೈತರು ನಮ್ಮ ಭೂಮಿ ನಮ್ಮ ಹಕ್ಕು, ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಭೂಮಿಯನ್ನು ರೈತರು ಒತ್ತುವರಿ ಮಾಡಿಕೊಂಡು, ರೈತರು ಮಾರಾಟಕ್ಕೆ ತೆಗೆದುಕೊಂಡು ನಮಗೆ ಹಣ ಕೊಟ್ಟು ಈ ಏರಿಯಾದಲ್ಲಿ ಅಂದರೆ ಸರಿಸುಮಾರು 9,600 ಎಕರೆಯಲ್ಲಿ ಸರ್ಕಾರದ ಉದ್ದೇಶಿತ ಬಿಡದಿ ಟೌನ್ಶಿಪ್ಪನ್ನು ಮಾಡಬಾರದು ಎನ್ನುವಂಥ ಒಂದು ಹೋರಾಟ ಕಳೆದ 1.5 ವರ್ಷದಿಂದ ಮಾಡ್ತಾನೆ ಇದ್ರು. ಆದರೆ ಯಾವಾಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಅದು ಒಂದು ಕಡೆ ಕುಮಾರಸ್ವಾಮಿಯವರ ಕಡೆಯಿಂದ ಹೋರಾಟ ಕೂಡ ಜಾಸ್ತಿ ಆಯಿತು. ಜೊತೆಗೆ ಕುಮಾರಸ್ವಾಮಿಯವರ ಜೊತೆಗೆ ಅವರ ಪೂಜ್ಯ ತಂದೆಯವರಾದಂಥ ದೇವೇಗೌಡರು ಕೂಡ ಈ ಹೋರಾಟಕ್ಕೆ ಸಾಥ್ ಕೊಟ್ಟು DK ಶಿವಕುಮಾರ್ ಏನಾದರೂ ಈ ಹೋರಾಟವನ್ನು ಕೈ ಬಿಡದೇ ಇದ್ದರೆ ನಾನು ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಕೂತು ಸತ್ಯಾಗ್ರಹವನ್ನು ಮಾಡ್ತೇನೆ ಎನ್ನುವಂಥ ಒಂದು ಕಠಿಣ ನಿರ್ಧಾರ ತೆಗೆದುಕೊಂಡ ನಂತರ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರು ಸ್ಟ್ರಾಟಜಿಕ್ ಆಗಿ ಆಟವನ್ನು ಆಡಲಿಕ್ಕೆ ಮುಂದಾದ್ರ. ಹೋರಾಟ ಒಂದು ಹಂತಕ್ಕೆ ಹೋಗ್ತಾ ಇದೆ. ಅದರಲ್ಲೂ ತಮ್ಮ ಇಳಿ ವಯಸ್ಸಿನಲ್ಲಿ ದೇವೇಗೌಡರು ಏನಾದರೂ ಗಾಂಧಿ ಪ್ರತಿಮೆಯ ಬಳಿ ಕೂತು ಹೋರಾಟವನ್ನು ಮಾಡಿಬಿಟ್ರೆ ಅದು ರಾಷ್ಟ್ರೀಯ ಸುದ್ದಿಯಾಗತ್ತೆ. ಅವರು ಬಂದ ನಂತರ ನಾವು ಕಂಪ್ಲೀಟಾಗಿ ಈ ಯೋಜನೆಯನ್ನು ಕೈ ಬಿಡಬೇಕಾಗತ್ತೆ. ಅದಕ್ಕೂ ಮೊದಲೇ ನಾವು 2 ತಿಂಗಳುಗಳ ಕಾಲ ಸ್ಟ್ರಾಟಜಿಕ್ ಆಗಿ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಆ ಸಮಿತಿಯಲ್ಲಿ MLAಗಳಾಗಿರ್ಬೋದು, MLCಗಳಾಗಿರ್ಬೋದು, ಅಥವಾ ಇಂಜಿನಿಯರ್ಗಳಾಗಿರ್ಬೋದು, ಅಥವಾ ಅಧಿಕಾರಿಗಳಾಗಿರ್ಬೋದು, ಅಥವಾ ನಿವೃತ್ತ ಜಡ್ಜ್ಗಳನ್ನು ನೇಮಕ ಮಾಡಿ ಒಂದು ರಿಪೋರ್ಟ್ ಕೊಡಿ ಎನ್ನುವಂಥ ಒಂದು ಸ್ಟ್ರಾಟಜಿಕ್ ಆದಂಥ ಆಟವನ್ನು ಆಡಿಬಿಟ್ರೆ ಅಷ್ಟಕ್ಕೆ ಈ ಸದ್ಯ ನಡೀತಾ ಇರುವಂಥ ಬಿಡದಿ ವಿರುದ್ಧ ಹೋರಾಟ ಇದೆಯಲ್ಲ, ಈ ಟೌನ್ಶಿಪ್ ವಿರುದ್ಧ ಹೋರಾಟ ನಿಂತು ಬಿಡುತ್ತೆ ಎನ್ನುವಂಥ ಒಂದು ಆಟವನ್ನು ಆಡಿದ್ದಾರೆ. ನಿನ್ನೆ ಸುದ್ದಿಗೋಷ್ಠಿ ನಡೆಸಿದಂಥ DK ಶಿವಕುಮಾರ್ ಹೇಳಿದಂಥ ಪ್ರಮುಖ ಅಂಶಗಳು ಏನಂದರೆ, ಬಿಡದಿ ಟೌನ್ಶಿಪ್ ಯೋಜನೆ, ಉದ್ದೇಶಿತ ಬಿಡದಿ ಟೌನ್ಶಿಪ್ ಯೋಜನೆ ಇದು ನನ್ನ ಕನಸಿನ ಪ್ರಾಜೆಕ್ಟ್ ಅಲ್ಲ, ಇದು ನನ್ನ ಕನಸಿನ ಯೋಜನೆಯಲ್ಲ. 2006ರಲ್ಲಿ ಇದೇ ದೇವೇಗೌಡರ ಪುತ್ರರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ಉದ್ದೇಶಿತ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಮಾಡಿದರು. ಅದಾದ ನಂತರ ಹೋರಾಟ ಆಯಿತು, ವಾಪಸ್ ತೆಗೆದುಕೊಂಡ್ರು. ಆದರೆ ಯಾವ ಕಾರಣಕ್ಕಾಗಿ ಅದನ್ನು ರೆಡ್ ಝೋನಿಗೆ ಕನ್ವರ್ಟ್ ಮಾಡಿದ್ರು? ರೆಡ್ ಝೋನನ್ನು ಇಲ್ಲಿ ಕೊನೆ ತನಕ ತೆರವು ಮಾಡುವಂಥ ಹಂತಕ್ಕೆ ಯಾಕೆ ಹೋಗಿಲ್ಲ? ನೀವು ರೆಡ್ ಝೋನ್ ಅಂದರೆ ನೋಡಿ, ಒಂದು ಸರ್ಕಾರ ಕೆಲವೊಂದಿಷ್ಟು ಭೂಮಿಯನ್ನು ತಾನು ವಶಪಡಿಸಿಕೊಂಡು ರೈತರಿಗೆ ಹಣವನ್ನು ಕೊಟ್ಟು ಪ್ರಾಜೆಕ್ಟನ್ನು ಮಾಡಲಿಕ್ಕೆ ಅದು ಸರ್ಕಾರ ಸಮ್ಮತಿಸಿದ ನಂತರ ಅದು ಒಪ್ಪಿಗೆ ಆಗದೇ ಇದ್ದಾಗ ಆ ಭೂಮಿಯನ್ನು ಅಥವಾ ಕೆಲವೊಂದು ಭೂಮಿಯನ್ನು ರೆಡ್ ಝೋನ್ಗೆ ಇಡುತ್ತೆ. ಅಂದರೆ ರೈತರು ಆ ಭೂಮಿಯನ್ನು ತಮ್ಮ ಉಪಯೋಗಕ್ಕೆ ಉಪಯೋಗಿಸ್ಕೊಳ್ಬೋದು, ತಮ್ಮ ಬೆಳೆಯನ್ನು ಬೆಳ್ಕೊಳ್ಬೋದು, ತಮ್ಮ ವ್ಯವಸಾಯವನ್ನು ಮಾಡ್ಬೋದು. ಆದರೆ ಯಾವುದೇ ಕಾರಣಕ್ಕೂ ರೆಡ್ ಝೋನ್ನಲ್ಲಿ ಮಾಡಿದಂಥ ಆ ಭೂಮಿಯನ್ನು ಬೇರೆಯವರಿಗೆ ಮಾರಬಾರದು ಎನ್ನುವಂಥ ಒಂದು ಕಠಿಣವಾದಂಥ ಒಂದು ಆಜ್ಞೆಯನ್ನು ಮಾಡುತ್ತೆ, ಕಠಿಣವಾದಂಥ ನಿಯಮವನ್ನು ಕೂಡ ಅಪ್ಲೈ ಮಾಡುತ್ತೆ.
ಡಿ.ಕೆ. ಶಿವಕುಮಾರ್ ಹೇಳಿದ್ದೇನು, ಓಕೆ 2006ರಲ್ಲಿ ನೀವು ಉದ್ದೇಶಿತವಾದಂಥ ಬಿಡದಿ ಟೌನ್ಶಿಪ್ಗೆ ಅನುಮೋದನೆಯನ್ನು ಕೊಡ್ತೀರಿ, ರೈತರ ಹೋರಾಟ ಆಗತ್ತೆ, ಆ ಬಿಡದಿ ಟೌನ್ಶಿಪ್ಪನ್ನು ಕೈ ಬಿಡ್ತೀರಿ. ಆದರೆ ಯಾಕೆ ನೀವು ರೆಡ್ ಝೋನ್ನ ತೆರವು ಮಾಡಲ್ಲ? ಮುಂದೊಂದು ದಿನ ನೀವು CM ಆದಾಗ, ನಿಮ್ಗೆ ಅಧಿಕಾರಕ್ಕೆ ಬಂದಾಗ ನೀವು ಬಿಡದಿ ಟೌನ್ಶಿಪ್ಪನ್ನು ಮಾಡಬೇಕು ಅನ್ನುವಂಥ ಈ ಪ್ಲ್ಯಾನ್ ಈಗ ಎಲ್ಲಿ ಹೋಯಿತು ಎನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಹೇಳಿದಂಥ ಮತ್ತೊಂದು ಮಾತಂದರೆ, ಯಾವುದೇ ಕಾರಣಕ್ಕೂ ಕೂಡ ನಾವು ರೈತರ ಭೂಮಿಯನ್ನು ಕಿತ್ಕೊಳ್ಳಿಕ್ಕೆ ಹೋಗಲ್ಲ. ಯಾರು ರೈತರ ಭೂಮಿಯನ್ನು ಕೊಡ್ತಾರಲ್ಲ ಅಷ್ಟಕ್ಕೆ ಮಾತ್ರ ನಾವು ಬಿಡದಿ ಟೌನ್ಶಿಪ್ಪನ್ನು ಮಾಡ್ತೇವೆ. ಯಾರು ಕೊಡಲ್ಲಲ್ಲ ಅವರ ಭೂಮಿಯನ್ನು ನಾವು ಮುಟ್ಲಿಕ್ಕೆ ಹೋಗಲ್ಲ ಎನ್ನುವಂಥ ಎರಡನೇ ಮಾತು. ಮೂರನೇ ಮಾತು, ನಾವು ಸಮಿತಿ ರಚನೆ ಮಾಡ್ತೇವೆ, ಸಮಿತಿ ರಿಪೋರ್ಟ್ ಕೊಟ್ಟ ನಂತರ ನಾವು ಆರಾಮಾಗಿ ಅದನ್ನು ನೋಡ್ತೇವೆ ಅನ್ನುವಂಥ ಮೂರನೇ ಮಾತು. ನಾಲ್ಕನೇ ಮಾತು ಏನಂದರೆ, ದೇವೇಗೌಡರು, ಮಾಜಿ ಪ್ರಧಾನಿಗಳು ಆದಂಥ ದೇವೇಗೌಡರು ಈ ಇಳಿ ವಯಸ್ಸಿನಲ್ಲಿ ಯಾಕೆ ಹೋರಾಟ ಮಾಡುವಂಥ ಹಂತಕ್ಕೆ ಬಂದರು? ಅದು ಕೂಡ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ 2006ರಲ್ಲಿ ಬಿಡದಿ ಟೌನ್ಶಿಪ್ಪನ್ನು ಮಾಡಲಿಕ್ಕೆ ಹೊರಟಾಗ, ಅನುಮೋದನೆ ಕೊಟ್ಟಾಗ ಯಾಕೆ ಇದೇ ದೇವೇಗೌಡರು ಮಗನ ವಿರುದ್ಧ ಪ್ರತಿಭಟನೆಯನ್ನು ಮಾಡಲಿಲ್ಲ? ಮಗನ ವಿರುದ್ಧ ಗಾಂಧಿ ಪ್ರತಿಮೆಯ ಬಳಿ ನಿಂತು ಹೋರಾಟವನ್ನು ಮಾಡಲಿಲ್ಲ? ಈಗ ಮಗನ ಮೇಲೆ ಕರುಣೆ ಉಕ್ಕಿ ಬಂತ ಎನ್ನುವಂಥ ಮಾತು. ಜೊತೆಗೆ ಅನೇಕ ವಿಧ ವಿಧವಾದಂಥ ಟಾಂಗ್ಗಳು ಎಲ್ಲವೂ ಕೂಡ ಕೊಡ್ತಾನೆ ಬಂದರು ಡಿ.ಕೆ. ಶಿವಕುಮಾರ್ ಅವರು. ನನಗನ್ಸುತ್ತೆ ಇದು ಒಂದು ಸ್ಟ್ರಾಟಜಿಕ್ ಆದಂಥ ಆಟ. ಸದ್ಯ ಇಳಿ ವಯಸ್ಸಿನಲ್ಲಿ ದೇವೇಗೌಡರು ಏನಾದರೂ ಬಂದು, ಅದು ರಾಜಕೀಯ ಉದ್ದೇಶಕ್ಕೆ ಇರಬಹುದು, ದೇವೇಗೌಡರು ಏನಾದರೂ ಬಂದು ಗಾಂಧಿ ಪ್ರತಿಮೆಯ ಬಳಿ ಸತ್ಯಾಗ್ರಹಕ್ಕೆ ಕೂತ್ಬಿಟ್ರೆ ಆಗ ವಯಸ್ಸಿನ ಆಧಾರಕ್ಕಾಗಿ ಮಾಜಿ ಪ್ರಧಾನಮಂತ್ರಿಗಳು ಎನ್ನುವಂಥ ಕಾರಣಕ್ಕಾಗಿ ಸಾರಾ ಸಗಟಾಗಿ ಇದನ್ನು ಬಿಡದಿ ಟೌನ್ಶಿಪ್ಪನ್ನು ಕೈ ಬಿಡಲೇಬೇಕಾದಂಥ ಒಂದು ಪರಿಸ್ಥಿತಿ ಬಂದುಬಿಡುತ್ತೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ತನ್ನ ಎಲ್ಲ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ಸದ್ಯದ 2 ತಿಂಗಳ ಮಟ್ಟಿಗೆ ಒಂದು ಸಮಿತಿಯನ್ನು ಮಾಡಿ, ಯಾರೆಲ್ಲ ಭೂಮಿ ಕೊಡ್ತಾರಲ್ಲ ಅವರು ಈಗಾಗಲೇ ಅಧಿಸೂಚನೆ ಹೊರಡಿಸಲಾಗಿದೆ, ಅವರ ಖಾತೆಗೆ ಹಣವನ್ನು ಕೂಡ ಹಾಕಲಾಗಿದೆ. ಯಾರು ಕೊಡಲ್ಲ ಅದನ್ನು ಹಾಗೆ ಇಡಲಾಗಿದೆ. ಆದರೆ ಒಂದು ಹಂತಕ್ಕೆ ಸಮಿತಿ ಹೋಗಿ ಗ್ರೌಂಡ್ ಲೆವೆಲ್ ರಿಪೋರ್ಟನ್ನು ಮಾಡ್ಕೊಂಡು ರೈತರನಿಗೆ ಮಾತಾಡಿಸಿ, ರೈತರಿಗೆ ಅರಿವನ್ನು ಮೂಡಿಸಿ, ಅದಾದಂಥ ಒಂದು ರಿಪೋರ್ಟ್ ಕೊಡ್ತಲ್ಲ, ಆ ರಿಪೋರ್ಟಿನ ಆಧಾರದ ಮೇಲೆ ಮುಂದಿನ 2 ತಿಂಗಳ ನಂತರ, ಅಂದರೆ ಈ ವರ್ಷಾಂತ್ಯಕ್ಕೆ ಬಿಡದಿ ಟೌನ್ಶಿಪ್ ಆಗೋದು ಬಹುತೇಕ ಖಚಿತವಾಗಿದೆ, ಬಹುತೇಕ ಸತ್ಯಕ್ಕೆ ಸನಿಹವಾಗಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಡಿ.ಕೆ. ಶಿವಕುಮಾರ್ ರೈತರಿಗೆ ಈ ಬಿಡದಿ ಟೌನ್ಶಿಪ್ ಆಗತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಪರೋಕ್ಷವಾಗಿ ಕೊಟ್ಟಿದ್ದಾರೆ. ಜೊತೆಗೆ ತನ್ನ ಭೂಮಿಯನ್ನು ಮಾರಲು ಆಗದೆ 20 ವರ್ಷದಿಂದ ಸಂಕಷ್ಟ ಪಡ್ತಾ ಇರುವಂಥ ರೈತರಿಗೆ ಇದೊಂದು ಭೂಮಿ ಮಾರಾಟ ಮಾಡುವಂಥ ಹಕ್ಕು ಕೊಟ್ಟದ್ದಕ್ಕಾಗಿ ಅತ್ಯಂತ ಬಂಪರ್ ಗಿಫ್ಟ್ ಅಂತ ಹೇಳ್ಬೋದು. ನೋಡಿ, 100 ಜನರಲ್ಲಿ 90 ಜನ ರೈತಾಭಿ ಮಾಡ್ತಾರೆ, ವ್ಯವಸಾಯ ಮಾಡ್ತಾರೆ. 10 ಜನಕ್ಕೆ ಏನೋ ಒಂದು ಕಷ್ಟ ಇರುತ್ತೆ, ಏನೋ ಒಂದು ಆರೋಗ್ಯ ಸಮಸ್ಯೆ ಆಗಿರುತ್ತೆ, ಭೂಮಿಯನ್ನು ಮಾರಲೇಬೇಕಾದಂಥ ಒಂದು ಸನ್ನಿವೇಶ ಕೂಡ ಇರುತ್ತೆ. ಅಂಥವರಿಗೆ ಕಳೆದ 20 ವರ್ಷದಿಂದ ಭೂಮಿಯನ್ನು ಮಾರಾಟ ಮಾಡಲಿಕ್ಕಾಗದೆ ರೆಡ್ ಝೋನ್ನಲ್ಲಿದ್ದರು. ಅದು ಸರ್ಕಾರದ ನಿಯಮವಾಗಿತ್ತು ಮತ್ತು ಅದು ಕೂಡ ಕುಮಾರಸ್ವಾಮಿಯವರು ಮಾಡಿದ್ರು. ಇದೀಗ ಆ ರೆಡ್ ಝೋನ್ ಮುಂದುವರಿಯುತ್ತೆ, ಆದರೆ ಭೂಮಿಯನ್ನು ಸರ್ಕಾರಕ್ಕೆ ಮಾರಾಟ ಮಾಡ್ಬೋದು ಎನ್ನುವಂಥ ಒಂದು ಬಿಡದಿ ಟೌನ್ಶಿಪ್ ಯೋಜನೆಯಿಂದ ರೈತರಿಗೆ ಬಂಪರ್ ಗಿಫ್ಟ್ ಕೊಟ್ಟಂತಾಗಿದೆ. ನೋಡಿ, ಇಲ್ಲಿ ಮತ್ತೊಂದು ಅಂಶ ಗಮನಿಸಲೇಬೇಕಂತ ವಿಚಾರ ಅಂದರೆ, ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟನ್ನು ಕೈಗೊಂಡಾಗ JDSನವರು ಹೋರಾಟ ಮಾಡ್ತಾರೆ, ಆದರೆ BJPಯವರು ಮಕಾಡೆ ಮಲಗಿಬಿಟ್ಟಿದ್ರು. BJPಯವರು ಗೊತ್ತಿತ್ತು, BJP ಹೈಕಮಾಂಡ್ ಗೊತ್ತಿತ್ತು, ನಮ್ಮ BJP ನಾಯಕರು ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಸಂಘಟನಾತ್ಮಕವಾಗಿ ಹೋರಾಡಲಿಕ್ಕೆ ಸಾಧ್ಯ ಇಲ್ಲ. ಅವರೇನಾದರೂ ಹಿಂದುತ್ವ ಅಜೆಂಡಾ ಅಂಥದ್ರ ವಿರುದ್ಧ ಹೋರಾಡಬಹುದೇ ಹೊರತು, ಅಥವಾ ಅದರ ಪರವಾಗಿ ಹೋರಾಡಬಹುದೇ ಹೊರತು ಯಾವುದೇ ಕಾರಣಕ್ಕೂ ಕೂಡ ಇಂಥ ಸ್ಥಳೀಯ ಸಮಸ್ಯೆಗಳನ್ನ ಇಟ್ಕೊಂಡು ನಮ್ಮ BJP ನಾಯಕರು ಹೋರಾಟ ಮಾಡಲಿಕ್ಕಾಗಲ್ಲ. ಏನಾದರೂ ಕಾಂಗ್ರೆಸ್ಸನ್ನು ಮಣಿಸಬೇಕಂದ್ರೆ ಅದು ಕುಮಾರಸ್ವಾಮಿಯವರಿಂದ ಮಾತ್ರ ಸಾಧ್ಯ. ಹೀಗಾಗಿ BJPಯ ಸಪೋರ್ಟ್ನೊಂದಿಗೆ, ನೈತಿಕ ಸಪೋರ್ಟ್ನೊಂದಿಗೆ ಇದೀಗ ಕುಮಾರಸ್ವಾಮಿಯವರು ನೇರವಾಗಿ ಅಖಾಡಕ್ಕೆ ಇಳಿದಿದ್ದಾರೆ. ಕೇಂದ್ರ ಸಚಿವರು, ಅದರಲ್ಲೂ ಮುಖ್ಯವಾಗಿ ದೊಡ್ಡ ಬೃಹತ್ ಕೈಗಾರಿಕಾ ಖಾತೆಯನ್ನು ಹೊತ್ತಿರುವಂಥ, ಅತ್ಯಂತ ಉತ್ತಮ ಖಾತೆ, ಜವಾಬ್ದಾರಿ ಖಾತೆಯನ್ನು ಹೊತ್ತಿರುವಂಥ ಕುಮಾರಸ್ವಾಮಿಯವರು ಇದೀಗ ರಾಜ್ಯಕ್ಕೆ ಮರಳಿದ್ದಾರೆ. ದಿನ 2ರಿಂದ 3 ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ. ಪ್ರತಿಯೊಂದು ಡಿ.ಕೆ. ಶಿವಕುಮಾರ್ ಅವರ ಪ್ರತಿಯೊಂದು ಮಾತಿಗೂ ಕೌಂಟರ್ ಕೊಡುವಂಥ ಸುದ್ದಿಗೋಷ್ಠಿ ಮಾಡ್ತಾರೆ. ಜೊತೆಗೆ ಅವರ ಹಾವಭಾವ ಎಲ್ಲವೂ ಕೂಡ ನೋಡಿದ್ರೆ ಅರ್ಥ ಆಗುತ್ತೆ. ಜೊತೆಗೆ ಇದೀಗ ರಾಜ್ಯ ರಾಜಕೀಯ ಅಂದರೆ ಒಂದು ಕಡೆ ಡಿ.ಕೆ. ಶಿವಕುಮಾರ್, ಮತ್ತೊಂದು ಕಡೆ ಕುಮಾರಸ್ವಾಮಿ ಎನ್ನುವಂಥ ಮಟ್ಟಿಗೆ ಇದೀಗ ರಾಜಕೀಯ ವಾಗ್ದಾಳಿ, ಪ್ರತಿ ವಾಗ್ದಾಳಿ ನಡೀತದೆ. ಏನೇ ಆಗಲಿ, ಅತ್ಯಂತ ಸೂಕ್ಷ್ಮ ಸಮಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅತ್ಯಂತ ದೊಡ್ಡದಾದಂಥ ಟ್ವಿಸ್ಟ್ ಕೊಟ್ಟಿದ್ದಾರೆ. ಎಲ್ರಿಗೂ ಅನಿಸ್ಬೋದು ಡಿ.ಕೆ. ಶಿವಕುಮಾರ್ ಅವರು ಬಿಡದಿ ಪ್ರಾಜೆಕ್ಟನ್ನು ಬಿಡ್ತಾರಾ ಇಲ್ವಾ, ಬಿಟ್ಟೇ ಬಿಟ್ರಾ ಎನ್ನುವುದು. ಆದರೆ ನಮಗೆ ತಿಳಿದ ಇರುವಂಥ ಮಾಹಿತಿ ಪ್ರಕಾರ ದೇವೇಗೌಡರು ರಾಜಕೀಯವಾಗಿ ಸತ್ಯಾಗ್ರಹಕ್ಕೆ ಇಳಿಯಬಾರದು ಎನ್ನುವಂಥ ದೃಷ್ಟಿಯಲ್ಲಿ 2 ತಿಂಗಳುಗಳ ಕಾಲ ಒಂದು ಸಮಿತಿಯನ್ನು ಮಾಡಿ
ಯಾರು ಭೂಮಿಯನ್ನು ಕೊಡ್ಲಿಕ್ಕೆ ಒಪ್ತಾ ಇಲ್ಲಲ್ಲ ಅವ್ರ ಜೊತೆ ಮಾತಾಡುವಂಥ ಒಂದು ರಿಪೋರ್ಟನ್ನು ತೆಗೆದುಕೊಂಡು ಆದೇಶವನ್ನು ಹೊರಡಿಸಲಾಗಿದೆ ಹೊರತು ಯಾರೆಲ್ಲ ಭೂಮಿಯನ್ನು ಕೊಡ್ತಾರಲ್ಲ ಅವ್ರಿಗೆ ಯಾವುದೇ ತೊಂದರೆ ಆಗಲ್ಲ ಮತ್ತು ಸರ್ಕಾರಕ್ಕೂ ಕೂಡ ಅದರಿಂದ ಯಾವುದೇ ಹಿನ್ನಡೆ ಆಗಲ್ಲ. ಭೂಮಿಯ ಕೊಡುವವರಿಗೆ ಹಣ ಸಂದಾಯ ಆಗತ್ತೆ ಮತ್ತು ಬಿಡದಿ ಪ್ರಾಜೆಕ್ಟ್ ಆಗತ್ತೆ. ಇದರಲ್ಲಿ ಮುಖ್ಯವಾದ ಅಂಶ ಏನಂದರೆ, ಕೆಲವೊಬ್ಬರು ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು ಗಾಂಧಿ ಕುಟುಂಬದ ಜೊತೆ ಆಪ್ತರಿದ್ದಾರೆ, ಇದು ಕೂಡ ಬಿಡದಿ ಟೌನ್ಶಿಪ್ ಮಾಡೋದ್ರಿಂದ ಗಾಂಧಿ ಕುಟುಂಬದ ಕಂಪ್ನಿಯವರು ಬಂದು ಇಲ್ಲಿ ಆಳ್ತಾರೆ ಮತ್ತು ಅವರಿಗೆ ಹಣ ಸಂದೇಹ ಆಗುತ್ತೆ ಅನ್ನುವಂಥ ಮಾತು ಅನೇಕ ರಿಪೋರ್ಟ್ಗಳಲ್ಲಿ ಕೇಳಿ ಬಂದಿತ್ತು. ಆದರೆ ಇದೀಗ ಸಿಗ್ತಾ ಇರುವಂಥ ಮಾಹಿತಿ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಹೇಳಿದಂಥ ಮಾಹಿತಿ ಅಂದರೆ, ಬಿಡದಿ ಟೌನ್ಶಿಪ್ ಅನ್ನು ಮಾಡಿದ್ದು ಇದೇ ಕುಮಾರಸ್ವಾಮಿ ಅವರು. ಟೌನ್ಶಿಪ್ ಅಭಿವೃದ್ಧಿಗಾಗಿ ಪ್ರಾಜೆಕ್ಟ್ ಪ್ಲಾನ್ ಮಾಡಿಕೊಂಡು ಒಂದು ಖಾಸಗಿ ಕಂಪನಿಗೆ ಲೆಟರನ್ನು ಕೂಡ ಬರೆದಿದ್ರು. ಅದು ಯಾವುದಂದ್ರೆ ಇದೇ ನೀವೆಲ್ಲ ಹಬ್ಸ್ತಾ ಇದ್ರಲ್ಲ DLF ಕಂಪನಿ ಜೊತೆ ಗಾಂಧಿ ಕುಟುಂಬ ಜೊತೆ ನಂಟಿದೆ ಅನ್ನುವಂಥ ಮಾತಿದೆಯಲ್ಲ, ಅದೇ DLF ಕಂಪನಿಗೆ ಟೆಂಡರ್ ಕೊಡುವುದಾಗಿ ಒಂದು ಪತ್ರವನ್ನು ಕೂಡ ಬರೆದಿದ್ರು. ಅದು ಕೂಡ ಇದೇ ಕುಮಾರಸ್ವಾಮಿ ಅನ್ನುವಂಥ ಒಂದು ಸ್ಫೋಟಕ ಮಾಹಿತಿಯನ್ನು ನೀಡಿ ನಿನ್ನೆಯ ಸುದ್ದಿಗೋಷ್ಠಿಯನ್ನು ಸಮಾಪ್ತಿ ಮಾಡಿದ್ರು. ಆ ಸುದ್ದಿಗೋಷ್ಠಿಯ ಒನ್ಲೈನ್ ಅಜೆಂಡಾ ಅಂದರೆ, ಸದ್ಯಕ್ಕೆ 2 ತಿಂಗಳುಗಳ ಕಾಲ ಈ ಬಿಡದಿ ಟೌನ್ಶಿಪ್ ಮುಂದೆ ಹೋಗಿದೆ. ಅದರ ಒಳ ಅರ್ಥ ಅಂದರೆ, ಯಾವುದೇ ಕಾರಣಕ್ಕೂ ಸದ್ಯದ ರಾಜಕೀಯ ಗೊಂದಲದಲ್ಲಿ ದೇವೇಗೌಡರು ಸತ್ಯಾಗ್ರಹ ಮಾಡಿ ಸರ್ಕಾರಕ್ಕೆ ಮುಜುಗರ ತರಬಾರದು ಎನ್ನುವಂಥ ಒಂದು ಬುದ್ಧಿವಂತಿಕೆಯಿಂದ ಡಿ ಕೆ ಶಿವಕುಮಾರ್ ಅವರು ಒಂದು ಒಳ್ಳೆಯ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೋಡಬೇಕು ಇದು ಮುಂದೆ ಯಾವ ಒಂದು ದಾರಿಯನ್ನು ತೆಗೆದುಕೊಳ್ಳುತ್ತೆ ಅನ್ನೋದು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.